ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು NIA ಕೊಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆಯಾಗಿತ್ತು. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಯನ್ನು ಪುರಸ್ಕರಿಸಿ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನು NIAಗೆ ಕೊಟ್ಟಿರೋದನ್ನು ನಾವು ಸ್ವಾಗತಿಸ್ತೇನೆ. ಮುಂಚೆನೇ ನಮ್ಗೆ ಆರೋಪ ಇತ್ತು, ಇವರಿಗೆ ಫಂಡಿಂಗ್ ಮಾಡಿರೋದ್ರೊಳಗೆ ದೇಶದ ಒಳಗಿನ ದೇಶದ ಹೊರಗಿನ ಅರಾಜಕ ಶಕ್ತಿಗಳಿದ್ದಾವೆ, ಆ್ಯಂಟಿ ನ್ಯಾಷನಲ್ ಫೋರ್ಸಸ್ಸು ಕೆಲಸ ಮಾಡ್ತಾಯಿದ್ದಾವೆ ಅಂತಕ್ಕಂಥದ್ದು ನಮ್ಮ ಆರೋಪ ಇತ್ತು. ತನಿಖೆ ನಂತರ ಸತ್ಯ ಹೊರಗೆ ಬರುತ್ತೆ. ನಾವು NIA ಕೊಟ್ಟಿರೋದನ್ನು ನಾನು ಸ್ವಾಗತಿಸ್ತೇನೆ. ಸತ್ಯ ಹೊರಗೆ ಬರಲಿ. ನಮಗೆ ರಾಜ್ಯ ಸರ್ಕಾರ ನಡೆಸುವಂಥ ತನಿಖೆ ಮೇಲೆ ಪೂರ್ಣ ಭರವಸೆ ಇರಲಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ಹಲವು ಸಂದರ್ಭಗಳಲ್ಲಿ ವರ್ತನೆ ಮಾಡಿದೆ. ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರ ಮೇಲೆ ಅವರ ಪೂರ್ವಾಗ್ರಹ ಪೀಡಿತ ಭಾವನೆ ಬದಲಾಗಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ NIA ತನಿಖೆ ಮಾಡೋದನ್ನು ನಾವು ಸ್ವಾಗತಿಸ್ತೇವೆ. ಸರ್, ಅನೇಕ ಬಾರಿ ಪತ್ರವನ್ನು ಬರೆದಿತ್ತು, ಆದರೆ ರಾಜ್ಯ ಸರ್ಕಾರ ಮಾಡಿಲ್ಲ, ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು. ಇದರೊಳಗಡೆ ಬೇರೆ ಆ್ಯಂಟಿ ನ್ಯಾಷನಲ್ ಫೋರ್ಸ್ಗಳು ಇರೋದರಿಂದ, ಆ ಅನುಮಾನ ಇರೋದರಿಂದ ಈ ತನಿಖೆಯಲ್ಲಿ ಭಾಳ ಬ್ರಾಡಾಗಿ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ NIA ತನಿಖೆ ಭಾಳ ಸೂಕ್ತವಾದದ್ದು, ಅದನ್ನು ಸ್ವಾಗತಿಸ್ತೇವೆ. ಸರ್, ನಾಳೆ ಬಿಜೆಪಿ ನಿಯೋಗ ಮಂಗಳೂರು ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ NIA ತನಿಖೆ ಕೊಟ್ಟಿರ್ತಕ್ಕದ್ದು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕೂಡ ಸ್ವಾಗತ. ಅದು ಕಾಕತಾಳೀಯ. ನಮಗೆ BJP ನಿಯೋಗ ಹೋಗೋದು, NIA ಕೊಟ್ಟಿರೋದು ಒಂದು ಕಾಕತಾಳೀಯವಾಗಿರೋ ಸಂಗತಿ. ನಾವು ಪೂರ್ವ ನಿಶ್ಚಯ ಮಾಡಿಕೊಂಡೇ ಇದ್ವಿ ಸೋಮವಾರ ಹೋಗಬೇಕು ಅಂಥೇಳಿ. ನಾನು ನಿನ್ನೆ ಹೋಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸಂಘಟನೆ ಪ್ರಮುಖರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಬಂದಿದ್ದೆ. ಇವತ್ತು ಈ ಒಂದು ತೀರ್ಪು ಬಂದಿರತಕ್ಕಂಥದ್ದು, ಈ ನಿರ್ಣಯ ತೆಗೆದುಕೊಂಡಿರೋದು ನಾನು ಸ್ವಾಗತಿಸ್ತೇನೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು NIA ಕೊಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆಯಾಗಿತ್ತು. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಯನ್ನು ಪುರಸ್ಕರಿಸಿ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನು NIAಗೆ ಕೊಟ್ಟಿರೋದನ್ನು ನಾವು ಸ್ವಾಗತಿಸ್ತೇನೆ. ಮುಂಚೆನೇ ನಮ್ಗೆ ಆರೋಪ ಇತ್ತು, ಇವರಿಗೆ ಫಂಡಿಂಗ್ ಮಾಡಿರೋದ್ರೊಳಗೆ ದೇಶದ ಒಳಗಿನ ದೇಶದ ಹೊರಗಿನ ಅರಾಜಕ ಶಕ್ತಿಗಳಿದ್ದಾವೆ, ಆ್ಯಂಟಿ ನ್ಯಾಷನಲ್ ಫೋರ್ಸಸ್ಸು ಕೆಲಸ ಮಾಡ್ತಾಯಿದ್ದಾವೆ ಅಂತಕ್ಕಂಥದ್ದು ನಮ್ಮ ಆರೋಪ ಇತ್ತು. ತನಿಖೆ ನಂತರ ಸತ್ಯ ಹೊರಗೆ ಬರುತ್ತೆ. ನಾವು NIA ಕೊಟ್ಟಿರೋದನ್ನು ನಾನು ಸ್ವಾಗತಿಸ್ತೇನೆ. ಸತ್ಯ ಹೊರಗೆ ಬರಲಿ. ನಮಗೆ ರಾಜ್ಯ ಸರ್ಕಾರ ನಡೆಸುವಂಥ ತನಿಖೆ ಮೇಲೆ ಪೂರ್ಣ ಭರವಸೆ ಇರಲಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ಹಲವು ಸಂದರ್ಭಗಳಲ್ಲಿ ವರ್ತನೆ ಮಾಡಿದೆ. ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರ ಮೇಲೆ ಅವರ ಪೂರ್ವಾಗ್ರಹ ಪೀಡಿತ ಭಾವನೆ ಬದಲಾಗಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ NIA ತನಿಖೆ ಮಾಡೋದನ್ನು ನಾವು ಸ್ವಾಗತಿಸ್ತೇವೆ. ಸರ್, ಅನೇಕ ಬಾರಿ ಪತ್ರವನ್ನು ಬರೆದಿತ್ತು, ಆದರೆ ರಾಜ್ಯ ಸರ್ಕಾರ ಮಾಡಿಲ್ಲ, ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು. ಇದರೊಳಗಡೆ ಬೇರೆ ಆ್ಯಂಟಿ ನ್ಯಾಷನಲ್ ಫೋರ್ಸ್ಗಳು ಇರೋದರಿಂದ, ಆ ಅನುಮಾನ ಇರೋದರಿಂದ ಈ ತನಿಖೆಯಲ್ಲಿ ಭಾಳ ಬ್ರಾಡಾಗಿ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ NIA ತನಿಖೆ ಭಾಳ ಸೂಕ್ತವಾದದ್ದು, ಅದನ್ನು ಸ್ವಾಗತಿಸ್ತೇವೆ. ಸರ್, ನಾಳೆ ಬಿಜೆಪಿ ನಿಯೋಗ ಮಂಗಳೂರು ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ NIA ತನಿಖೆ ಕೊಟ್ಟಿರ್ತಕ್ಕದ್ದು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕೂಡ ಸ್ವಾಗತ. ಅದು ಕಾಕತಾಳೀಯ. ನಮಗೆ BJP ನಿಯೋಗ ಹೋಗೋದು, NIA ಕೊಟ್ಟಿರೋದು ಒಂದು ಕಾಕತಾಳೀಯವಾಗಿರೋ ಸಂಗತಿ. ನಾವು ಪೂರ್ವ ನಿಶ್ಚಯ ಮಾಡಿಕೊಂಡೇ ಇದ್ವಿ ಸೋಮವಾರ ಹೋಗಬೇಕು ಅಂಥೇಳಿ. ನಾನು ನಿನ್ನೆ ಹೋಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸಂಘಟನೆ ಪ್ರಮುಖರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಬಂದಿದ್ದೆ. ಇವತ್ತು ಈ ಒಂದು ತೀರ್ಪು ಬಂದಿರತಕ್ಕಂಥದ್ದು, ಈ ನಿರ್ಣಯ ತೆಗೆದುಕೊಂಡಿರೋದು ನಾನು ಸ್ವಾಗತಿಸ್ತೇನೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು NIA ಕೊಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆಯಾಗಿತ್ತು. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಯನ್ನು ಪುರಸ್ಕರಿಸಿ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನು NIAಗೆ ಕೊಟ್ಟಿರೋದನ್ನು ನಾವು ಸ್ವಾಗತಿಸ್ತೇನೆ. ಮುಂಚೆನೇ ನಮ್ಗೆ ಆರೋಪ ಇತ್ತು, ಇವರಿಗೆ ಫಂಡಿಂಗ್ ಮಾಡಿರೋದ್ರೊಳಗೆ ದೇಶದ ಒಳಗಿನ ದೇಶದ ಹೊರಗಿನ ಅರಾಜಕ ಶಕ್ತಿಗಳಿದ್ದಾವೆ, ಆ್ಯಂಟಿ ನ್ಯಾಷನಲ್ ಫೋರ್ಸಸ್ಸು ಕೆಲಸ ಮಾಡ್ತಾಯಿದ್ದಾವೆ ಅಂತಕ್ಕಂಥದ್ದು ನಮ್ಮ ಆರೋಪ ಇತ್ತು. ತನಿಖೆ ನಂತರ ಸತ್ಯ ಹೊರಗೆ ಬರುತ್ತೆ. ನಾವು NIA ಕೊಟ್ಟಿರೋದನ್ನು ನಾನು ಸ್ವಾಗತಿಸ್ತೇನೆ. ಸತ್ಯ ಹೊರಗೆ ಬರಲಿ. ನಮಗೆ ರಾಜ್ಯ ಸರ್ಕಾರ ನಡೆಸುವಂಥ ತನಿಖೆ ಮೇಲೆ ಪೂರ್ಣ ಭರವಸೆ ಇರಲಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ಹಲವು ಸಂದರ್ಭಗಳಲ್ಲಿ ವರ್ತನೆ ಮಾಡಿದೆ. ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರ ಮೇಲೆ ಅವರ ಪೂರ್ವಾಗ್ರಹ ಪೀಡಿತ ಭಾವನೆ ಬದಲಾಗಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ NIA ತನಿಖೆ ಮಾಡೋದನ್ನು ನಾವು ಸ್ವಾಗತಿಸ್ತೇವೆ. ಸರ್, ಅನೇಕ ಬಾರಿ ಪತ್ರವನ್ನು ಬರೆದಿತ್ತು, ಆದರೆ ರಾಜ್ಯ ಸರ್ಕಾರ ಮಾಡಿಲ್ಲ, ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು. ಇದರೊಳಗಡೆ ಬೇರೆ ಆ್ಯಂಟಿ ನ್ಯಾಷನಲ್ ಫೋರ್ಸ್ಗಳು ಇರೋದರಿಂದ, ಆ ಅನುಮಾನ ಇರೋದರಿಂದ ಈ ತನಿಖೆಯಲ್ಲಿ ಭಾಳ ಬ್ರಾಡಾಗಿ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ.
ಹಾಗಾಗಿ NIA ತನಿಖೆ ಭಾಳ ಸೂಕ್ತವಾದದ್ದು, ಅದನ್ನು ಸ್ವಾಗತಿಸ್ತೇವೆ. ಸರ್, ನಾಳೆ ಬಿಜೆಪಿ ನಿಯೋಗ ಮಂಗಳೂರು ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ NIA ತನಿಖೆ ಕೊಟ್ಟಿರ್ತಕ್ಕದ್ದು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕೂಡ ಸ್ವಾಗತ. ಅದು ಕಾಕತಾಳೀಯ. ನಮಗೆ BJP ನಿಯೋಗ ಹೋಗೋದು NIA ಕೊಟ್ಟಿರೋದು ಒಂದು ಕಾಕತಾಳೀಯವಾಗಿರೋ ಸಂಗತಿ. ನಾವು ಪೂರ್ವ ನಿಶ್ಚಯ ಮಾಡಿಕೊಂಡೇ ಇದ್ವಿ ಸೋಮವಾರ ಹೋಗಬೇಕು ಅಂಥೇಳಿ. ನಾನು ನಿನ್ನೆ ಹೋಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸಂಘಟನೆ ಪ್ರಮುಖರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಬಂದಿದ್ದೆ. ಇವತ್ತು ಈ ಒಂದು ತೀರ್ಪು ಬಂದಿರತಕ್ಕಂಥದ್ದು, ಈ ನಿರ್ಣಯ ತೆಗೆದುಕೊಂಡಿರೋದು ನಾನು ಸ್ವಾಗತಿಸ್ತೇನೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು NIA ಕೊಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆಯಾಗಿತ್ತು. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಯನ್ನು ಪುರಸ್ಕರಿಸಿ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನು NIAಗೆ ಕೊಟ್ಟಿರೋದನ್ನು ನಾವು ಸ್ವಾಗತಿಸ್ತೇನೆ. ಮುಂಚೆನೇ ನಮ್ಗೆ ಆರೋಪ ಇತ್ತು, ಇವರಿಗೆ ಫಂಡಿಂಗ್ ಮಾಡಿರೋದ್ರೊಳಗೆ ದೇಶದ ಒಳಗಿನ ದೇಶದ ಹೊರಗಿನ ಅರಾಜಕ ಶಕ್ತಿಗಳಿದ್ದಾವೆ, ಆ್ಯಂಟಿ ನ್ಯಾಷನಲ್ ಫೋರ್ಸಸ್ಸು ಕೆಲಸ ಮಾಡ್ತಾಯಿದ್ದಾವೆ ಅಂತಕ್ಕಂಥದ್ದು ನಮ್ಮ ಆರೋಪ ಇತ್ತು. ತನಿಖೆ ನಂತರ ಸತ್ಯ ಹೊರಗೆ ಬರುತ್ತೆ. ನಾವು NIA ಕೊಟ್ಟಿರೋದನ್ನು ನಾನು ಸ್ವಾಗತಿಸ್ತೇನೆ. ಸತ್ಯ ಹೊರಗೆ ಬರಲಿ. ನಮಗೆ ರಾಜ್ಯ ಸರ್ಕಾರ ನಡೆಸುವಂಥ ತನಿಖೆ ಮೇಲೆ ಪೂರ್ಣ ಭರವಸೆ ಇರಲಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ಹಲವು ಸಂದರ್ಭಗಳಲ್ಲಿ ವರ್ತನೆ ಮಾಡಿದೆ. ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರ ಮೇಲೆ ಅವರ ಪೂರ್ವಾಗ್ರಹ ಪೀಡಿತ ಭಾವನೆ ಬದಲಾಗಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ NIA ತನಿಖೆ ಮಾಡೋದನ್ನು ನಾವು ಸ್ವಾಗತಿಸ್ತೇವೆ. ಸರ್, ಅನೇಕ ಬಾರಿ ಪತ್ರವನ್ನು ಬರೆದಿತ್ತು, ಆದರೂ ರಾಜ್ಯ ಸರ್ಕಾರ ಮಾಡಿಲ್ಲ, ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು. ಇದರೊಳಗಡೆ ಬೇರೆ ಆ್ಯಂಟಿ ನ್ಯಾಷನಲ್ ಫೋರ್ಸ್ಗಳು ಇರೋದರಿಂದ, ಆ ಅನುಮಾನ ಇರೋದರಿಂದ ಈ ತನಿಖೆಯಲ್ಲಿ ಭಾಳ ಬ್ರಾಡಾಗಿ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ NIA ತನಿಖೆ ಭಾಳ ಸೂಕ್ತವಾದದ್ದು, ಅದನ್ನು ಸ್ವಾಗತಿಸ್ತೇವೆ. ಸರ್, ನಾಳೆ ಬಿಜೆಪಿ ನಿಯೋಗ ಮಂಗಳೂರು ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ NIA ತನಿಖೆ ಕೊಟ್ಟಿರ್ತಕ್ಕದ್ದು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕೂಡ ಸ್ವಾಗತ. ಅದು ಕಾಕತಾಳೀಯ. ನಮಗೆ BJP ನಿಯೋಗ ಹೋಗೋದು NIA ಕೊಟ್ಟಿರೋದು ಒಂದು ಕಾಕತಾಳೀಯವಾಗಿರೋ ಸಂಗತಿ. ನಾವು ಪೂರ್ವ ನಿಶ್ಚಯ ಮಾಡಿಕೊಂಡೇ ಇದ್ವಿ ಸೋಮವಾರ ಹೋಗಬೇಕು ಅಂಥೇಳಿ. ನಾನು ನಿನ್ನೆ ಹೋಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸಂಘಟನೆ ಪ್ರಮುಖರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಬಂದಿದ್ದೆ. ಇವತ್ತು ಈ ಒಂದು ತೀರ್ಪು ಬಂದಿರತಕ್ಕಂಥದ್ದು, ಈ ನಿರ್ಣಯ ತೆಗೆದುಕೊಂಡಿರೋದು ನಾನು ಸ್ವಾಗತಿಸ್ತೇನೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು NIA ಕೊಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆಯಾಗಿತ್ತು. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಯನ್ನು ಪುರಸ್ಕರಿಸಿ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನು NIAಗೆ ಕೊಟ್ಟಿರೋದನ್ನು ನಾವು ಸ್ವಾಗತಿಸ್ತೇನೆ. ಮುಂಚೆನೇ ನಮ್ಗೆ ಆರೋಪ ಇತ್ತು, ಇವರಿಗೆ ಫಂಡಿಂಗ್ ಮಾಡಿರೋದ್ರೊಳಗೆ ದೇಶದ ಒಳಗಿನ ದೇಶದ ಹೊರಗಿನ ಅರಾಜಕ ಶಕ್ತಿಗಳಿದ್ದಾವೆ, ಆ್ಯಂಟಿ ನ್ಯಾಷನಲ್ ಫೋರ್ಸಸ್ಸು ಕೆಲಸ ಮಾಡ್ತಾಯಿದ್ದಾವೆ ಅಂತಕ್ಕಂಥದ್ದು ನಮ್ಮ ಆರೋಪ ಇತ್ತು. ತನಿಖೆ ನಂತರ ಸತ್ಯ ಹೊರಗೆ ಬರುತ್ತೆ. ನಾವು NIA ಕೊಟ್ಟಿರೋದನ್ನು ನಾನು ಸ್ವಾಗತಿಸ್ತೇನೆ. ಸತ್ಯ ಹೊರಗೆ ಬರಲಿ. ನಮಗೆ ರಾಜ್ಯ ಸರ್ಕಾರ ನಡೆಸುವಂಥ ತನಿಖೆ ಮೇಲೆ ಪೂರ್ಣ ಭರವಸೆ ಇರಲಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ಹಲವು ಸಂದರ್ಭಗಳಲ್ಲಿ ವರ್ತನೆ ಮಾಡಿದೆ. ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರ ಮೇಲೆ ಅವರ ಪೂರ್ವಾಗ್ರಹ ಪೀಡಿತ ಭಾವನೆ ಬದಲಾಗಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ NIA ತನಿಖೆ ಮಾಡೋದನ್ನು ನಾವು ಸ್ವಾಗತಿಸ್ತೇವೆ. ಸರ್, ಅನೇಕ ಬಾರಿ ಪತ್ರವನ್ನು ಬರೆದಿತ್ತು, ಆದರೂ ರಾಜ್ಯ ಸರ್ಕಾರ ಮಾಡಿಲ್ಲ, ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು. ಇದರೊಳಗಡೆ ಬೇರೆ ಆ್ಯಂಟಿ ನ್ಯಾಷನಲ್ ಫೋರ್ಸ್ಗಳು ಇರೋದರಿಂದ, ಆ ಅನುಮಾನ ಇರೋದರಿಂದ ಈ ತನಿಖೆಯಲ್ಲಿ ಭಾಳ ಬ್ರಾಡಾಗಿ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ NIA ತನಿಖೆ ಭಾಳ ಸೂಕ್ತವಾದದ್ದು, ಅದನ್ನು ಸ್ವಾಗತಿಸ್ತೇವೆ. ಸರ್, ನಾಳೆ ಬಿಜೆಪಿ ನಿಯೋಗ ಮಂಗಳೂರು ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ NIA ತನಿಖೆ ಕೊಟ್ಟಿರ್ತಕ್ಕದ್ದು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕೂಡ ಸ್ವಾಗತ. ಅದು ಕಾಕತಾಳೀಯ. ನಮಗೆ BJP ನಿಯೋಗ ಹೋಗೋದು NIA ಕೊಟ್ಟಿರೋದು ಒಂದು ಕಾಕತಾಳೀಯವಾಗಿರೋ ಸಂಗತಿ. ನಾವು ಪೂರ್ವ ನಿಶ್ಚಯ ಮಾಡಿಕೊಂಡೇ ಇದ್ವಿ ಸೋಮವಾರ ಹೋಗಬೇಕು ಅಂಥೇಳಿ. ನಾನು ನಿನ್ನೆ ಹೋಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸಂಘಟನೆ ಪ್ರಮುಖರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಬಂದಿದ್ದೆ. ಇವತ್ತು ಈ ಒಂದು ತೀರ್ಪು ಬಂದಿರತಕ್ಕಂಥದ್ದು, ಈ ನಿರ್ಣಯ ತೆಗೆದುಕೊಂಡಿರೋದು ನಾನು ಸ್ವಾಗತಿಸ್ತೇನೆ.